ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೇರಳದಿಂದ ಚಂದ್ರದ್ರೋಣ ಪರ್ವತದ ಸಾಲಿಗೆ ಪ್ರವಾಸಕ್ಕೆ ಬಂದಿದ್ದ ಅಪ್ರಾಪ್ತ ಬಾಲಕಿ ಮೃತದೇಹ ಪತ್ತೆಯಾಗಿರುವಂಥದ್ದು. 2000 ಅಡಿಗಳ ಪ್ರಪಾತದಲ್ಲಿ ಬಾಲಕಿಯ ಶವ ಪತ್ತೆಯಾಗಿದೆ. ಈ ಒಂದು ಪ್ರದೇಶ ಏನಿದೆ ಅದು ಸಂಪೂರ್ಣವಾಗಿ ಹುಲ್ಲುಗಾವಲು ಮತ್ತು ಎತ್ತರದ ಶಿಖರಗಳಿಂದ ಕೂಡಿರುವಂಥ ಪ್ರದೇಶ. ಇಲ್ಲಿ ಪ್ರವಾಸಕ್ಕೆ ಬರುವಂತಹ ಪ್ರವಾಸಿಗರು ಒಂದು ಫೋಟೋಗಾಗಿ ಏನೆಲ್ಲ ಹರಸಾಹಸ ಪಡ್ತಾರೆ ಅನ್ನೋದಕ್ಕೆ ಜೊತೆಗೆ ಅವರ ಹುಚ್ಚಾಟ ಎಂಥದ್ದನ್ನು ತೋರಿಸಲಿಕ್ಕೆ ನಾವು ಪ್ರಯತ್ನವನ್ನು ಪಡ್ತೀವಿ. ನಾವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಇದು ಇನಾಮು ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಏನಿದೆ ಅದರಿಂದ ಮಾಣಿಕ್ಯದಾರಕ್ಕೆ ತೆರಳುವಂತಹ ಮಾರ್ಗದ ಮಧ್ಯದಲ್ಲಿರುವಂತಹ ಪ್ರದೇಶ. ಈ ಪ್ರದೇಶ ಸಂಪೂರ್ಣವಾಗಿ ಹುಲ್ಲುಗಾವಲು ಪ್ರದೇಶವಾಗಿರುವಂಥದ್ದು, ಜೊತೆಗೆ ಇಳಿಜಾರು ಪ್ರದೇಶವಾಗಿರುವಂಥದ್ದು, ಸಾವಿರಾರು ಅಡಿಗಳ ಪ್ರಪಾತದ ಜಾಗ ಆಗಿರುವಂಥದ್ದು. ಈ ಒಂದು ಪ್ರದೇಶದಲ್ಲಿ ಮನಸ್ಸೋ ಇಚ್ಛೆ ಪ್ರವಾಸಿಗರು ಒಂದು ಹುಚ್ಚಾಟವನ್ನು ಮಾಡ್ತಾರೆ. ಆ ಒಂದು ಪ್ರಪಾತದ ತುದಿಯಲ್ಲಿ ನಿಲ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳುಗಳನ್ನು ಕೂಡ ಆ ಒಂದು ಪ್ರಪಾತದ ಬಳಿ ಬಿಡ್ತಾರೆ. ನಾವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಇದು ಸಂಪೂರ್ಣವಾಗಿ ಈ ರಸ್ತೆಯಿಂದ ಸಾಕಷ್ಟು ದೂರದಲ್ಲಿರುವಂಥ ಪ್ರದೇಶ. ಅಲ್ಲಿಗೆ ನಡೆದುಕೊಂಡು ಹೋಗ್ತಾರೆ. ಆ ಒಂದು ವ್ಯೂ ಪಾಯಿಂಟಲ್ಲಿ ನಿಂತು ಒಂದು ಫೋಟೋ ಕ್ಲಿಕ್ಕಿಸ್ಕೊಳ್ಳಿಕ್ಕೋಸ್ಕರ ತಮ್ಮ ಜೀವದ ಹಂಗನ್ನು ತೊರೆದು ಆ ಪ್ರದೇಶಕ್ಕೆ ಹೋಗ್ತಾರೆ. ನಾವಿಲ್ಲಿ ದೃಶ್ಯದಲ್ಲಿ ನೋಡ್ಬೋದು. ಇದೆಲ್ಲವೂ ಕೂಡ ಅತಿ ಡೇಂಜರಸ್ ಪ್ರದೇಶ ಆಗಿರುವಂಥದ್ದು. ಇಲ್ಲಿಂದ ಪ್ರವಾಸಿಗರು ಅಥವಾ ಜಾರಿ ಏನಾದರೂ ಬಿದ್ದರೆ ಅವರನ್ನು ಹುಡ್ಕೋದೇ ಒಂದು ಸವಾಲು, ಜೊತೆಗೆ ಬದುಕಿ ವಾಪಸ್ ಬರೋದೇ ಅದು ಪವಾಡ ಅಂತಲೇ ಹೇಳ್ಬೋದು. ಇಂತಹ ಒಂದು ಅಪಾಯಕಾರಿ ಪ್ರದೇಶಗಳಲ್ಲಿ ಪ್ರವಾಸಿಗರು ಬರ್ತಾರೆ. ತಮ್ಮ ಎಚ್ಚರಿಕೆಯಲ್ಲಿ ತಾವಿರಬೇಕು. ತಮ್ಮ ಪ್ರವಾಸ ಏನಿದೆ ಅದು ಎಂಜಾಯ್ಗೋಸ್ಕರ ಇದ್ರೂ ಕೂಡ ಅಲ್ಲಿ ಯಾವುದೇ ರೀತಿಯ ಜೀವದ ಹಂಗನ್ನು ತೊರೆದು ಹುಚ್ಚಾಟಗಳನ್ನು ಮೆರಿಬಾರ್ದು. ನಾವಿಲ್ಲಿ ದೃಶ್ಯದಲ್ಲಿ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ನೋಡ್ಬೋದು ಆ ಬೆಟ್ಟದ ತುದಿಗಳಲ್ಲೂ ಕೂಡ ಪ್ರವಾಸಿಗರು ಹೋಗಿ ಕುಳಿತಿರುವಂಥದ್ದು. ಅದೇ ರೀತಿ ಇನ್ನಷ್ಟು ಪ್ರವಾಸಿಗರು ನಡೆದು ಆ ಒಂದು ವ್ಯೂ ಪಾಯಿಂಟ್ ಹತ್ರ ಹೋಗ್ತಾ ಇರುವಂಥದ್ದು. ಇನ್ನೊಂದು ಪ್ರಶ್ನೆ, ಚಿಕ್ಕಮಗಳೂರಿನ ಪ್ರಸಿದ್ಧ ಪ್ರವಾಸಿ ತಾಣ ಇದು. ಈ ಒಂದು ಪ್ರವಾಸಿ ತಾಣಕ್ಕೆ ರಾಜ್ಯದ ನಾನಾ ಮೂಲೆಗಳಿಂದ ಹೊರದೇಶಗಳಿಂದ ಇಲ್ಲಿಗೆ ಪ್ರವಾಸಕ್ಕೆ ಬರ್ತಾರೆ. ಇಲ್ಲಿಗೆ ಬರುವಂತಹ ಪ್ರವಾಸಿಗರಿಗೆ ಒಂದು ಕಠಿಣವಾದ ಒಂದು ರೂಲ್ಸನ್ನು ತರಬೇಕು. ಏನು ಎತ್ತರದ ಪ್ರದೇಶಗಳು ವ್ಯೂ ಪಾಯಿಂಟ್ಗಳಿಗೆ ತೆರಳದಂತೆ ಜಿಲ್ಲಾಡಳಿತ ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅನ್ನೋದು TV9ನ ಆಶಯವಾಗಿದೆ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.